ವೀಕ್ಷಕರೇ, ದಾವಣಗೆರೆಯಲ್ಲಿ ಏನು ಈಗ ಸ್ಮಾರ್ಟ್ ಸಿಟಿ ಆದ ನಂತರ ಎಲ್ಲಾ ವೃತ್ತಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದೇ ರೀತಿಯಲ್ಲಿ ಎಲ್ಲಾ ವೃತ್ತಗಳನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇಲ್ಲಿಯೂ ಕೂಡ ದಾವಣಗೆರೆಯ ಗುಂಡಿ ಸರ್ಕಲ್ ನಲ್ಲಿ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ಸರ್ಕಲ್ ನಿರ್ಮಾಣವಾಗ್ತಾ ಇದೆ. ಸೊ ಮೊದಲಿಗೆ ಇದ್ದಂತ ಒಂದು ಸರ್ಕಲ್ ಏನಪ್ಪಾ ಅಂತಂದ್ರೆ ಫುಟ್ಬಾಲ್ ಸರ್ಕಲ್ ಇತ್ತು. ಸೊ ಆ ಫುಟ್ಬಾಲ್ ಸರ್ಕಲ್ ಅನ್ನ ತೆಗೆದು ಈಗ ಒಂದು ಕಲ್ಲಿನ ರೂಪದಲ್ಲಿ ಒಂದು ವೃತ್ತವನ್ನ ಆಕಾರವನ್ನ ಮಾಡಿ ಅದರ ಮೇಲೆ ಒಂದು ವರ್ಲ್ಡ್ ಬಾಲ್ ಅನ್ನ ಇಡುವಂತ ಒಂದು ಅಭಿವೃದ್ಧಿಯ ಒಂದು ಕೆಲಸ, ಒಂದು ಹೊಸತನ ಇರ್ಲಿ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಬೋದು ಅದು ಯಾವ ರೀತಿ ಅಭಿವೃದ್ಧಿ ಒಂದು ಹೊಸತನ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಕಲ್ಲಿನ ರೀತಿಯಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ಆ ವೃತ್ತವನ್ನ. ಸೊ ಯಾಕಪ್ಪ ಅಂತಂದ್ರೆ ಈ ಸಿಗ್ನಲ್ ಆಫ್ ಆದ ನಂತರ ನೋಡಿ ಆ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ ಕೂಡ ಯಾರಿಗೂ ಕಾಣಿಸೋದಿಲ್ಲ. ಸೊ ಯಾರು ಆ ವೆಹಿಕಲ್ ಯಾವ್ದು ಬರ್ತಾ ಇದೆ ಯಾವ್ದಿಲ್ಲ ಅಂತಾನು ಕೂಡ ಗೊತ್ತಾಗೋದಿಲ್ಲ. ಒಂದು ವೇಳೆ ಸಿಗ್ನಲ್ ಆಫ್ ಇದ್ರೆ ಈ ರೀತಿ ವೆಹಿಕಲ್ಗಳು ತರಾತುರಿ ಆಗ್ತದೆ ಮತ್ತು ಅಪಘಾತಗಳಾಗುವಂತ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಈ ಒಂದು ಗುಂಡಿ ಸರ್ಕಲ್ ನಲ್ಲಿ. ಸೊ ಒಂದು ವೇಳೆ ಸಿಗ್ನಲ್ ಇದ್ರೆ ಕೂಡ ಹೋಗ್ತಾರೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈಗ ವೆಹಿಕಲ್ ಏನಾದ್ರೂ ಸ್ಟಾಪ್ ಆದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಆ ಸರ್ಕಲ್ ಇಂದ. ಒಂದು ವೇಳೆ ಈ ಒಂದು ಸರ್ಕಲ್ ನಲ್ಲಿ ಬಾಲ್ ವೃತ್ತ ನಿಲ್ಲಿಸಿದ ಮೇಲೆ ಆ ಕಡೆಯಿಂದ ಬರುವಂತ ವೆಹಿಕಲ್ ಕೂಡ ಕಾಣಿಸೋದಿಲ್ಲ ಅಂತೇಳಿ ಇಲ್ಲಿ ಹೇಳ್ಬೇಕಾಗುತ್ತೆ. ಸೊ ಈ ಒಂದು ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ತುಂಬಾ ಆಸ್ಪತ್ರೆಗಳು ಇರೋದ್ರಿಂದ, ಸೊ CG ಹಾಸ್ಪಿಟಲ್ ಆಗಿರ್ಬೋದು, ಬಾಪೂಜಿ ಹಾಸ್ಪಿಟಲ್ ಆಗಿರ್ಬೋದು, ಡೆಂಟಲ್ ಕಾಲೇಜ್ ಆಗಿರ್ಬೋದು, ಸೊ ಇಲ್ಲಿ ಇರೋದ್ರಿಂದ ಎಲ್ಲ ಅಪಘಾತಗಳಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇಲ್ಲಿ ಆಂಬುಲೆನ್ಸ್ಗಳು ಅತಿ ಹೆಚ್ಚಾಗಿ ಓಡಾಡುವಂತ ಒಂದು ಜಾಗ ಇದು, ಮತ್ತು ಶಾಲಾ ಕಾಲೇಜು ಮಕ್ಕಳು ಓಡಾಡುವಂತ ಜಾಗ. ನೀವು ನೋಡ್ತಾ ಇರ್ಬೋದು ವೆಹಿಕಲ್ಗಳೆಲ್ಲ ಯಾವ ರೀತಿ ಓಡಾಡ್ತಿದಾವೆ. ಸೊ ಹಾಗಾಗಿ ಇಲ್ಲಿ ಅಪಘಾತಗಳಾಗುವಂತ ತೊಂದರೆ ಜಾಸ್ತಿ ಇದೆ. ಸೊ ಇದನ್ನ ಮಾಡಿರ್ತಕ್ಕಂಥ ಈ ವೃತ್ತದ ಒಂದು ಇಂಜಿನಿಯರ್, ಆರ್ಕಿಟೆಕ್ಟ್ ಇಂಜಿನಿಯರ್ ಏನಿದ್ದಾರೆ, ಸೊ ಅವರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಇದು ಒಂದು ವೃತ್ತವನ್ನ ಇನ್ನು ಯಾವ ರೀತಿ ಮಾಡಬಹುದಾಗಿತ್ತು, ಮೊದಲಿಗೆ ಒಂದು ಗ್ರಿಲ್ ತರದಲ್ಲಿತ್ತು, ಈಗ ಅದನ್ನು ಕಲ್ಲು ರೀತಿಯಲ್ಲಿ ಮಾಡಿದ್ದಾರೆ, ಹೈಟ್ ಆಗಿ ಮಾಡಿದ್ದಾರೆ. ಸೊ ಹಾಗಾಗಿ ಆ ಕಡೆಯಿಂದ ಬರುವ ವೆಹಿಕಲ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿರ್ತಕ್ಕಂಥ ದಾವಣಗೆರೆಯ ಸಚಿವರು ಕೂಡ ಸ್ಥಳಕ್ಕೆ ಬಂದು ಒಂದು ಸಾರಿ ವೀಕ್ಷಣೆಯನ್ನ ಮಾಡಿ ಈ ಕೆಲಸ ಹೇಗೆ ನಡೀತಾ ಇದೆ ಮತ್ತು ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಹೆಸರಲ್ಲಿ ಅಂತೇಳಿ ಇಲ್ಲಿರ್ತಕ್ಕಂಥ ನಾಗರಿಕರು ಕೂಡ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ನೋಡಿ ಅವರ ಅಭಿಪ್ರಾಯವನ್ನ ತಿಳಿಸ್ಬೇಕು. ದಾವಣಗೆರೆಯ ಸಮಸ್ತ ಸುದ್ದಿಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.